ಮಕರ ರಾಶಿಯ ಎಲ್ಲರಿಗೂ ಸ್ವಾಗತ. ಬಹುಶಃ ನೀವು ಜೀವನದ ಒಂದು ಬಹಳ ಮುಖ್ಯವಾದ ಘಟ್ಟದಲ್ಲಿ ನಿಂತಿದ್ದೀರಿ ಅನ್ಸುತ್ತೆ. ಯಾಕೆಂದ್ರೆ ಈ ಸಂದೇಶ ನಿಮ್ಮನ್ನು ಸರಿಯಾದ ಸಮಯಕ್ಕೆ ತಲುಪ್ತಿದೆ. ಇದು ಕೇವಲ ರಾಶಿ ಭವಿಷ್ಯ ಅಲ್ಲ, ಇದು ನಿಮಗಾಗಿಯೇ ಸಿದ್ಧವಾದ ಒಂದು ಜಾಗೃತಿಯ ಪಯಣ. ಬನ್ನಿ, ಇದರೊಳಗೆ ಏನಿದೆ ಅಂತ ನೋಡೋಣ. ಒಂದು ಮಾತು ಹೇಳ್ತಾರಲ್ವಾ, ಕೆಲವೊಮ್ಮೆ ನಾವು ಉತ್ತರಗಳನ್ನು ಹುಡುಕೊಂಡು ಹೋಗೋದಿಲ್ಲ, ಉತ್ತರಗಳೇ ನಮ್ಮನ್ನ ಸರಿಯಾದ ಸಮಯದಲ್ಲಿ ಹುಡುಕೊಂಡು ಬರ್ತಾವೆ ಅಂತ. ಈ ಸಂದೇಶ ಕೂಡ ಹಾಗೇನೆ. ಬಹುಶಃ ಇದು ನಿಮ್ಮ ಆತ್ಮದೊಂದಿಗೆ ನೇರವಾಗಿ ಮಾತನಾಡಕ್ಕೆ ಬಂದಿದೆ. ಸರಿ, ಈಗ ಮಕರ ರಾಶಿಯವರ ಜೀವನದ ಒಂದು ಆಳವಾದ ಸತ್ಯದ ಬಗ್ಗೆ ಮಾತನಾಡೋಣ. ಅದು ಏನು ಅಂದ್ರೆ, ಯಾರಿಗೂ ಕಾಣದ, ಹೇಳ್ಕೊಳ್ಳೋಕಾಗ್ದ ಒಂದು ಜವಾಬ್ದಾರಿಯ ಭಾರ. ಈ ಭಾರವನ್ನ ನೀವು ತುಂಬಾನೇ ಮೌನವಾಗಿ ಹೊತ್ಕೊಂಡಿದ್ದೀರಿ ಅಲ್ವಾ? ಮತ್ತೆ ನಿಮ್ಮ ಶ್ರಮಕ್ಕೆ ಯಾವಾಗ್ಲೂ ಮನ್ನಣೆ ಸಿಕ್ಕಿಲ್ಲ ಅನ್ನೋ ಭಾವನೆ ಕೂಡ ಇದೆ. ನಿಜ ಹೇಳ್ಬೇಕಂದ್ರೆ ನಿಮ್ ಮೇಲೆ ಎಷ್ಟೊಂದು ಭಾರ ಇದೆ ಅಲ್ವಾ? ಕುಟುಂಬದ್ದು, ಕೆಲ್ಸದ್ದು, ಸಮಾಜದ್ದು, ಎಲ್ಲರ ನಿರೀಕ್ಷೆಗಳನ್ನ ಪೂರೈಸಕ್ಕೆ ಹೋಗಿ ನಿಮ್ಮ ಸ್ವಂತ ನೋವನ್ನೇ ಬದಿಗಿಟ್ಬಿಟ್ಟಿದ್ದೀರಿ. ಈ ಭಾರವನ್ನ ಬೇರೆಯವರು ನೋಡಿಲ್ಲದಿರ್ಬೋದು, ಆದರೆ ಅದನ್ನ ಅನುಭವಿಸಿದ್ದು ಮಾತ್ರ ನೀವೇ. ಅದರಲ್ಲೂ ಕಳೆದ ಕೆಲವು ಸಮಯದಿಂದ ಎಷ್ಟೇ ಕಷ್ಟಪಟ್ರೂ ಅದಕ್ಕೆ ತಕ್ಕ ಫಲ ಸಿಗ್ತಾನೇ ಇಲ್ಲ. ನಾವು ಮಾಡೋ ತ್ಯಾಗವನ್ನ ಯಾರೂ ಗಮನಿಸ್ತಾನೇ ಇಲ್ವಲ್ಲ ಅನ್ನೋ ಒಂದು ಬೇಸರ ನಿಮ್ಮನ್ನ ಒಳಗೊಳಗೆ ಕಾಡಿದೆ. ಇದು ನಿಮ್ಮನ್ನ ನಿಧಾನವಾಗಿ ದಣಿಸಿದೆ, ಸುಸ್ತು ಮಾಡಿದೆ. ಹೊರಗಡೆ ನೋಡೋಕ್ಕೆ ನೀವು ತುಂಬಾ ಸ್ಟ್ರಾಂಗ್ ಆಗಿ ಕಾಣ್ಬೋದು, ಆದರೆ ಒಳಗೊಳಗೆ ಒಂದು ಪ್ರಶ್ನೆ ಪದೇ ಪದೇ ಕಾಡ್ತಾನೇ ಇರುತ್ತೆ. ಇಷ್ಟೆಲ್ಲ ಮಾಡಿದ್ರೂ ಯಾಕೆ ಮನ್ಸಿಗೊಂದು ನೆಮ್ಮದಿ ಇಲ್ಲ? ಈ ಪ್ರಶ್ನೆ ಗೊತ್ತಾ, ಈಗ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆಗೆ ನಾಂದಿ ಹಾಡ್ತಿದೆ. ಹಾಗಿದ್ರೆ ಬರ್ತಾ ಇರೋ ಜನವರಿ ಮತ್ತು ಫೆಬ್ರವರಿ ತಿಂಗಳುಗಳು ಏನಿದು? ಇದು ಕೇವಲ ಕ್ಯಾಲೆಂಡರ್ ಪೇಜ್ ತಿರುಗಿಸ್ತಾ ಹಾಗಲ್ಲ. ಇದು ನಿಮ್ಮ ಜೀವನದ ಹಳೆಯ ಅಧ್ಯಾಯವನ್ನ ಮುಗಿಸಿ ಒಂದು ಹೊಸ ಅಧ್ಯಾಯವನ್ನ ಶುರು ಮಾಡೋ ಒಂದು ಸೇತುವೆ ಇದ್ದ ಹಾಗೆ. ಇದು ದೈವಿಕ ಶಕ್ತಿಗಳಿಂದ ನಡೀತಿರುವ ಒಂದು ಕರ್ಮ ಶುದ್ಧೀಕರಣದ ಆರಂಭ. ನೋಡಿ, ಈ ಪಯಣದಲ್ಲಿ 2 ದಿನಾಂಕಗಳು ತುಂಬಾ ಮುಖ್ಯ. ಮೊದಲನೇದು ಜನವರಿ 6, 2026. ಇದು ಒಂದು ಟರ್ನಿಂಗ್ ಪಾಯಿಂಟ್. ಗಣಪತಿಯ ಕೃಪೆಯಿಂದ ದಾರಿಯಲ್ಲಿದ್ದ ಅದೆಷ್ಟೋ ಅಡ್ಡಿಗಳು ನಿವಾರಣೆ ಆಗಿ ಒಂದು ಮೌನವಾದ ಬದಲಾವಣೆ ಶುರುವಾಗತ್ತೆ. ಇದು ನಿಧಾನವಾಗಿ ಫೆಬ್ರವರಿ 15, 2026ರಂದು ತನ್ನ ಶಿಖರವನ್ನ ತಲುಪುತ್ತೆ. ಈ ಇಡೀ ಸಮಯದಲ್ಲಿ ಶಿವತತ್ವವು ತುಂಬಾನೇ ಸೈಲೆಂಟ್ ಆಗಿ ಕೆಲಸ ಮಾಡುತ್ತೆ. ಶಿವನ ಕಾರ್ಯ ಹೇಗಿರುತ್ತೆ ಅಂದ್ರೆ, ಯಾವುದೇ ಸದ್ದು ಗದ್ದಲ ಇರಲ್ಲ. ತುಂಬಾನೇ ಶಾಂತವಾಗಿ, ಆದರೆ ಅಷ್ಟೇ ದೃಢವಾಗಿ, ಪವರ್ಫುಲ್ಲಾಗಿ ನಿಮ್ಮ ಭಾರವನ್ನ ಇಳಿಸ್ತಾನೆ. ಇದು ನಿಧಾನವಾದ ಆದರೆ ಸ್ಥಿರವಾದ ದೈವಿಕ ಹಸ್ತಕ್ಷೇಪ. ಈಗ ನಿಮ್ಮ ಹಾದಿಯನ್ನ ರೂಪಿಸ್ತಿರೋ ಶಕ್ತಿಗಳು ಅಂದ್ರೆ ಗ್ರಹಗಳ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಇವನ್ನೆಲ್ಲ ಕೇವಲ ಘಟನೆಗಳು ಅಂತ ಅನ್ಕೋಬೇಡಿ. ಇವು ನಮ್ಮ ಆತ್ಮಿಕ ಬೆಳವಣಿಗೆಗೆ ಬೇಕಾದ ಪಾಠಗಳನ್ನ ಕಲಿಸೋ ಗುರುಗಳು. ಪ್ರತಿಯೊಂದು ಗ್ರಹವೂ ಇಲ್ಲಿ ಒಂದೊಂದು ಪಾಠ ಕಲಿಸುತ್ತೆ. ಶನಿ ಅಂದ ತಕ್ಷಣ ಶಿಕ್ಷೆ ಅಂತ ಅನ್ಕೋಬಾರ್ದು. ಶನಿ ಅಂದ್ರೆ ನ್ಯಾಯ. ನಿಮ್ಮ ತಾಳ್ಮೆ, ನಿಮ್ಮ ಒಳಗಿನ ಶಕ್ತಿಯನ್ನ ಗಟ್ಟಿ ಮಾಡ್ತಾನೆ. ಗುರು ಜ್ಞಾನವನ್ನು, ಸ್ಪಷ್ಟತೆಯನ್ನು ತರ್ತಾನೆ. ರಾಹುಕೇತುಗಳು ಒಳಗಡೆ ಅಡಗಿರೋ ಭಯಗಳನ್ನ ಹೊರಹಾಕಿ ನಿಮ್ಮನ್ನು ಶುದ್ಧೀಕರಿಸುತ್ತವೆ. ಸೂರ್ಯ ನಿಮ್ಮ ನಾಯಕತ್ವಕ್ಕೆ ಮನ್ನಣೆ ತಂದ್ರೆ, ಚಂದ್ರ ನಿಮ್ಮ ಭಾವನೆಗಳನ್ನ ಬ್ಯಾಲೆನ್ಸ್ ಮಾಡ್ತಾನೆ. ಸರಿ, ಈ ಎಲ್ಲಾ ಗ್ರಹಗಳ ಪಾಠದಿಂದ ಸಿಗೋ ಫಲಿತಾಂಶ ಏನು? ನಿಮ್ಮ ಒಳಗಿನ ಬದಲಾವಣೆಗಳು ಹೊರಗಡೆ ಹೇಗೆ ಕಾಣುತ್ತೆ ಅಂತ ನೋಡೋಣ ಬನ್ನಿ. ಇದು ನಿಮ್ಮ ಶಕ್ತಿ, ನಿಮ್ಮ ಧ್ವನಿ ಮತ್ತೆ ನಿಮಗೆ ಸಿಗಬೇಕಾದ ಮನ್ನಣೆ ಇವೆಲ್ಲ ಹೆಚ್ಚಾಗೋ ಸಮಯ. ಜನವರಿ ಕೊನೆಯಿಂದ ಫೆಬ್ರವರಿ ಶುರುವಾಗುವಷ್ಟರಲ್ಲಿ ನಿಮ್ಗೆ ಗೊತ್ತಾಗುತ್ತೆ, ನಿಮ್ಮ ಮಾತಿಗೆ ಒಂದು ತೂಕ ಬಂದಿರುತ್ತೆ. ನೀವು ತಗೊಳ್ಳೋ ನಿರ್ಧಾರಕ್ಕೆ ಜನ ಬೆಲೆ ಕೊಡ್ತಾರೆ. ಇಷ್ಟು ದಿನ ಯಾರ ಕಣ್ಣಿಗಳು ಬೀಳದಿದ್ದ ನಿಮ್ಮ ಶ್ರಮ ಈಗ ಎಲ್ಲರಿಗೂ ಕಾಣಿಸುತ್ತೆ. ಅಷ್ಟೇ ಅಲ್ಲ, ನಿಮ್ಮ ಶಕ್ತಿಯನ್ನ ಹೀರಿಕೊಳ್ಳುತ್ತಿದ್ದ ಕೆಲವು ಸಂಬಂಧಗಳು ತಾವಾಗಿಯೇ ದೂರವಾಗಲು ಶುರುವಾಗುತ್ತೆ. ಈ ಇಡೀ ಪರಿವರ್ತನೆಯ ಕ್ಲೈಮ್ಯಾಕ್ಸ್ ಅದು ಮಹಾಶಿವರಾತ್ರಿ. ಇದು ಅಂತ್ಯ ಅಲ್ಲ, ಇದೊಂದು ದೊಡ್ಡ ಬಿಡುಗಡೆಯ ಕ್ಷಣ. ಒಂದು ಆಳವಾದ ಭಾರ ನಿಮ್ಮಿಂದ ಸಂಪೂರ್ಣವಾಗಿ ಇಳಿಯುವ ಸಮಯ. ಆ ದಿನ ಅಂದ್ರೆ ಫೆಬ್ರವರಿ 15, 2026. ಒಂದು ಆಳವಾದ ಭಾರ ನಿಮ್ಮ ಮೇಲಿಂದ ಇಳಿದ ಹಾಗೆ ಅನುಭವವಾಗುತ್ತೆ. ಆ ದೈವಿಕ ಕೃಪೆಯಿಂದ ನಿಮ್ಮನ್ನ ನೀವೇ ದೂಷಿಸ್ಕೊಳ್ಳೋದು, ಅತಿಯಾದ ಜವಾಬ್ದಾರಿ ಹೊತ್ಕೊಳ್ಳೋದು, ನಿಮ್ಮ ಶ್ರಮದ ಮೇಲೆ ಅನುಮಾನ ಪಡೋದು ಇವೆಲ್ಲವೂ ಭಸ್ಮವಾದ ಹಾಗೆ ಆಗುತ್ತೆ. ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದ್ರೆ, ಜನವರಿಯಲ್ಲಿ ಸ್ವಲ್ಪ ಒತ್ತಡ ಇರ್ಬೋದು, ಟೈಟ್ ಅನ್ಸ್ಬೋದು. ಆದರೆ ಗಾಬರಿ ಆಗ್ಬೇಡಿ, ಇದು ನಿಮ್ಮನ್ನ ಲಾಂಗ್ ಟರ್ಮ್ ಪ್ಲಾನಿಂಗ್ ಮಾಡೋಕ್ಕೆ ಪುಷ್ ಮಾಡುತ್ತೆ. ಫೆಬ್ರವರಿಯಿಂದ ನಿಧಾನವಾಗಿ ಸ್ಥಿರತೆ ಕಾಣಿಸ್ಕೊಳ್ಳುತ್ತೆ. ಈ ಸಮಯದಲ್ಲಿ ನೀವು ತಗೊಳ್ಳೋ ನಿರ್ಧಾರಗಳು ನಿಮ್ಮ ಭವಿಷ್ಯಕ್ಕೆ ಭದ್ರವಾದ ಬುನಾದಿಯಾಗುತ್ತೆ. ಹಾಗಿದ್ರೆ ಈ ಒಳ್ಳೆ ಶಕ್ತಿಯನ್ನ ನಮ್ಮ ಜೀವನದಲ್ಲಿ ಸರಿಯಾಗಿ ಬಳಸ್ಕೊಳ್ಳೋದು ಹೇಗೆ? ಈ ಪರಿವರ್ತನೆಯ ಜೊತೆಗೆ ಹೊಂದಿಕೊಳ್ಳಕ್ಕೆ ಕೆಲವು ಸರಳವಾದ ಮಾರ್ಗಗಳಿವೆ. ಬನ್ನಿ, ಅವುಗಳನ್ನು ನೋಡೋಣ.
ಪ್ರತಿದಿನ ಬೆಳಿಗ್ಗೆರೆದ್ದು ಶಿವನ ನಾಮಸ್ಮರಣೆ ಮಾಡಿ. ಒಂದು ದೀಪ ಹಚ್ಚಿ ನಿಮ್ಮ ಎಲ್ಲಾ ಕಷ್ಟ ದಣಿವನ್ನು ಆ ಜ್ಯೋತಿಗೆ ಕೊಟ್ಟುಬಿಡಿ ಅಂತ ಬೇಡ್ಕೊಳ್ಳಿ. ಸೋಮವಾರಗಳಂದು ಶಿವಲಿಂಗಕ್ಕೆ ನೀರು ಅಥವಾ ಹಾಲನ್ನ ಅರ್ಪಿಸಿ. ನಿಮ್ಮ ಕೈಲಾದಷ್ಟು ದಾನ ಮಾಡಿ. ಮುಖ್ಯವಾಗಿ ಶಿಸ್ತು, ಸಹನೆ ಮತ್ತು ಸತ್ಯದ ದಾರಿಯಲ್ಲಿ ನಡೆಯಿರಿ. ಇದನ್ನೆಲ್ಲ ಮಾಡುವಾಗ ನಿಮ್ಮ ಭಾವನೆನೇ ಮುಖ್ಯ ಅನ್ನೋದನ್ನ ಮರಿಬೇಡಿ. ಒಂದು ಮಾತು ಯಾವಾಗ್ಲೂ ನೆನಪಲ್ಲಿಟ್ಕೊಳ್ಳಿ, ನೀವು ಯಾವತ್ತೂ ಒಂಟಿಯಲ್ಲ. ನಿಮ್ಮ ಮೌನದ ಹೋರಾಟವನ್ನು ನೋಡಕ್ಕೆ ಒಬ್ಬ ಸಾಕ್ಷಿ ಇದ್ದೇ ಇರುತ್ತಾನೆ. ಇಲ್ಲಿವರೆಗೂ ನೀವು ಪಟ್ಟ ನೋವಿಗೆ ಒಂದು ಕಾರಣ ಇತ್ತು. ಅದು ನಿಮ್ಮನ್ನ ಈ ಜಾಗೃತಿಯ ಕ್ಷಣಕ್ಕೆ ತಂದು ನಿಲ್ಲಿಸೋಕೆ. ಒಟ್ನಲ್ಲಿ ಹೇಳೋದಾದ್ರೆ, ಇದು ನಿಮ್ಮ ಜೀವನದ ಫೌಂಡೇಶನ್ ಸ್ಟ್ರಾಂಗ್ ಆಗೋ ಟೈಮ್. ಈಗ ನಿಮ್ಗಿದು ಪೂರ್ತಿ ಅರ್ಥ ಆಗದೆ ಇರ್ಬೋದು, ಆದ್ರೆ ನಂಬಿ, ಮುಂದೆ ಒಂದಿನ ನೀವು ಹಿಂತಿರುಗಿ ನೋಡಿದಾಗ, ಹೌದು, ಆ ಸಮಯ ನನ್ನನ್ನು ಗಟ್ಟಿ ಮಾಡ್ತು ಅಂತ ನಿಮಗೆ ಅರಿವಾಗತ್ತೆ. ಕೊನೆಯದಾಗಿ ಈ ಹಾರೈಕೆಯನ್ನ ಸ್ವೀಕರಿಸಿ. ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗಲಿ, ನಿಮ್ಮ ಹೃದಯಕ್ಕೆ ಧೈರ್ಯ ಬರಲಿ, ಜೀವನದಲ್ಲಿ ಸ್ಥಿರತೆ ನೆಲೆಸಲಿ, ನಿಮ್ಮ ದಾರಿ ಗಟ್ಟಿಯಾಗಿರಲಿ ಮತ್ತು ನೀವಿಡೋ ಪ್ರತಿ ಹೆಜ್ಜೆಯಲ್ಲೂ ರಕ್ಷಣೆ ಇರಲಿ. ಹರ ಹರ ಮಹಾದೇವ್. ಮಕರ ರಾಶಿಯ ಎಲ್ಲರಿಗೂ ಸ್ವಾಗತ. ಬಹುಶಃ ನೀವು ಜೀವನದ ಒಂದು ಬಹಳ ಮುಖ್ಯವಾದ ಘಟ್ಟದಲ್ಲಿ ನಿಂತಿದ್ದೀರಿ ಅನ್ಸುತ್ತೆ. ಯಾಕೆಂದ್ರೆ ಈ ಸಂದೇಶ ನಿಮ್ಮನ್ನು ಸರಿಯಾದ ಸಮಯಕ್ಕೆ ತಲುಪ್ತಿದೆ. ಇದು ಕೇವಲ ರಾಶಿ ಭವಿಷ್ಯ ಅಲ್ಲ, ಇದು ನಿಮಗಾಗಿಯೇ ಸಿದ್ಧವಾದ ಒಂದು ಜಾಗೃತಿಯ ಪಯಣ. ಬನ್ನಿ, ಇದರೊಳಗೆ ಏನಿದೆ ಅಂತ ನೋಡೋಣ. ಒಂದು ಮಾತು ಹೇಳ್ತಾರಲ್ವಾ, ಕೆಲವೊಮ್ಮೆ ನಾವು ಉತ್ತರಗಳನ್ನ ಹುಡುಕೊಂಡು ಹೋಗೋದಿಲ್ಲ, ಉತ್ತರಗಳೇ ನಮ್ಮನ್ನ ಸರಿಯಾದ ಸಮಯದಲ್ಲಿ ಹುಡುಕೊಂಡು ಬರ್ತಾವೆ ಅಂತ. ಈ ಸಂದೇಶ ಕೂಡ ಹಾಗೇನೆ. ಬಹುಶಃ ಇದು ನಿಮ್ಮ ಆತ್ಮದೊಂದಿಗೆ ನೇರವಾಗಿ ಮಾತನಾಡಕ್ ಬಂದಿದೆ. ಸರಿ, ಈಗ ಮಕರ ರಾಶಿಯವರ ಜೀವನದ ಒಂದು ಆಳವಾದ ಸತ್ಯದ ಬಗ್ಗೆ ಮಾತನಾಡೋಣ. ಅದು ಏನು ಅಂದ್ರೆ, ಯಾರಿಗೂ ಕಾಣದ, ಹೇಳ್ಕೊಳ್ಳೋಕಾಗ್ದ ಒಂದು ಜವಾಬ್ದಾರಿಯ ಭಾರ. ಈ ಭಾರವನ್ನ ನೀವು ತುಂಬಾನೇ ಮೌನವಾಗಿ ಹೊತ್ಕೊಂಡಿದ್ದೀರಿ ಅಲ್ವಾ? ಮತ್ತೆ ನಿಮ್ಮ ಶ್ರಮಕ್ಕೆ ಯಾವಾಗ್ಲೂ ಮನ್ನಣೆ ಸಿಕ್ಕಿಲ್ಲ ಅನ್ನೋ ಭಾವನೆ ಕೂಡ ಇದೆ. ನಿಜ ಹೇಳ್ಬೇಕಂದ್ರೆ ನಿಮ್ ಮೇಲೆ ಎಷ್ಟೊಂದು ಭಾರ ಇದೆ ಅಲ್ವಾ? ಕುಟುಂಬದ್ದು, ಕೆಲ್ಸದ್ದು, ಸಮಾಜದ್ದು, ಎಲ್ಲರ ನಿರೀಕ್ಷೆಗಳನ್ನ ಪೂರೈಸೋಕ್ ಹೋಗಿ ನಿಮ್ಮ ಸ್ವಂತ ನೋವನ್ನೇ ಬದಿಗಿಟ್ಬಿಟ್ಟಿದ್ದೀರಿ. ಈ ಭಾರವನ್ನ ಬೇರೆಯವರು ನೋಡಿಲ್ಲದಿರ್ಬೋದು, ಆದ್ರೆ ಅದನ್ನ ಅನುಭವಿಸಿದ್ದು ಮಾತ್ರ ನೀವೇ. ಅದರಲ್ಲೂ ಕಳೆದ ಕೆಲವು ಸಮಯದಿಂದ ಎಷ್ಟೇ ಕಷ್ಟಪಟ್ರೂ ಅದಕ್ಕೆ ತಕ್ಕ ಫಲ ಸಿಗ್ತಾನೇ ಇಲ್ಲ. ನಾವು ಮಾಡೋ ತ್ಯಾಗವನ್ನ ಯಾರೂ ಗಮನಿಸ್ತಾನೇ ಇಲ್ವಲ್ಲ ಅನ್ನೋ ಒಂದು ಬೇಸರ ನಿಮ್ಮನ್ನ ಒಳಗೊಳಗೆ ಕಾಡಿದೆ. ಇದು ನಿಮ್ಮನ್ನ ನಿಧಾನವಾಗಿ ದಣಿಸಿದೆ, ಸುಸ್ತು ಮಾಡಿದೆ. ಹೊರಗಡೆ ನೋಡೋಕ್ಕೆ ನೀವು ತುಂಬಾ ಸ್ಟ್ರಾಂಗ್ ಆಗಿ ಕಾಣ್ಬೋದು, ಆದ್ರೆ ಒಳಗೊಳಗೆ ಒಂದು ಪ್ರಶ್ನೆ ಪದೇ ಪದೇ ಕಾಡ್ತಾನೇ ಇರುತ್ತೆ. ಇಷ್ಟೆಲ್ಲ ಮಾಡಿದ್ರೂ ಯಾಕೆ ಮನ್ಸಿಗೊಂದು ನೆಮ್ಮದಿ ಇಲ್ಲ? ಈ ಪ್ರಶ್ನೆ ಗೊತ್ತಾ, ಈಗ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆಗೆ ನಾಂದಿ ಹಾಡ್ತಿದೆ. ಹಾಗಿದ್ರೆ ಬರ್ತಾ ಇರೋ ಜನವರಿ ಮತ್ತು ಫೆಬ್ರವರಿ ತಿಂಗಳುಗಳು ಏನಿದು? ಇದು ಕೇವಲ ಕ್ಯಾಲೆಂಡರ್ ಪೇಜ್ ತಿರುಗಿಸ್ತಾ ಹಾಗಲ್ಲ. ಇದು ನಿಮ್ಮ ಜೀವನದ ಹಳೆಯ ಅಧ್ಯಾಯವನ್ನ ಮುಗಿಸಿ ಒಂದು ಹೊಸ ಅಧ್ಯಾಯವನ್ನ ಶುರು ಮಾಡೋ ಒಂದು ಸೇತುವೆ ಇದ್ದ ಹಾಗೆ. ಇದು ದೈವಿಕ ಶಕ್ತಿಗಳಿಂದ ನಡೀತಿರುವ ಒಂದು ಕರ್ಮ ಶುದ್ಧೀಕರಣದ ಆರಂಭ. ನೋಡಿ, ಈ ಪಯಣದಲ್ಲಿ 2 ದಿನಾಂಕಗಳು ತುಂಬಾ ಮುಖ್ಯ. ಮೊದಲನೇದು ಜನವರಿ 6, 2026. ಇದು ಒಂದು ಟರ್ನಿಂಗ್ ಪಾಯಿಂಟ್. ಗಣಪತಿಯ ಕೃಪೆಯಿಂದ ದಾರಿಯಲ್ಲಿದ್ದ ಅದೆಷ್ಟೋ ಅಡ್ಡಿಗಳು ನಿವಾರಣೆ ಆಗಿ ಒಂದು ಮೌನವಾದ ಬದಲಾವಣೆ ಶುರುವಾಗತ್ತೆ. ಇದು ನಿಧಾನವಾಗಿ ಫೆಬ್ರವರಿ 15, 2026ರಂದು ತನ್ನ ಶಿಖರವನ್ನ ತಲುಪುತ್ತೆ. ಈ ಇಡೀ ಸಮಯದಲ್ಲಿ ಶಿವತತ್ವವು ತುಂಬಾನೇ ಸೈಲೆಂಟ್ ಆಗಿ ಕೆಲಸ ಮಾಡುತ್ತೆ. ಶಿವನ ಕಾರ್ಯ ಹೇಗಿರುತ್ತೆ ಅಂದ್ರೆ, ಯಾವುದೇ ಸದ್ದು ಗದ್ದಲ ಇರಲ್ಲ. ತುಂಬಾನೇ ಶಾಂತವಾಗಿ, ಆದರೆ ಅಷ್ಟೇ ದೃಢವಾಗಿ, ಪವರ್ಫುಲ್ ಆಗಿ ನಿಮ್ಮ ಭಾರವನ್ನ ಇಳಿಸ್ತಾನೆ. ಇದು ನಿಧಾನವಾದ ಆದರೆ ಸ್ಥಿರವಾದ ದೈವಿಕ ಹಸ್ತಕ್ಷೇಪ. ಈಗ ನಿಮ್ಮ ಹಾದಿಯನ್ನ ರೂಪಿಸ್ತಿರೋ ಶಕ್ತಿಗಳು, ಅಂದ್ರೆ ಗ್ರಹಗಳ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಇವನ್ನ